1992ರಿಂದ 2025ರವರೆಗೆ ಒಟ್ಟು 26 ಪ್ರಕರಣಗಳಿವೆ ಎಂದು ಹೇಳಲಾಗಿದೆ. ಅದರಲ್ಲಿ 13 ಪ್ರಕರಣಗಳು ಖುಲಾಸೆಗೊಂಡಿವೆ. ಒಟ್ಟು 13 ಪ್ರಕರಣಗಳನ್ನು ಸೌಜನ್ಯ ಹೋರಾಟದ ಸಮಯದಲ್ಲಿ ಸುಳ್ಳು ದೂರಿನ ಆಧಾರದಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯವರ ಗಡೀಪಾರು ವಿವಾದ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಗೃಹ ಸಚಿವರೇ, ಮಂಗಳೂರಿನ SP ಅವರೇ, ಇದು ಸೌಜನ್ಯ ಹೋರಾಟಗಾರರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಅಲ್ಲವೇ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಭಂಗ ಉಂಟು ಮಾಡುವವರ ವಿರುದ್ಧ ಕ್ರಮಕ್ಕೆ ಆದೇಶ ಹೊರಡಿಸಲಾಗಿದೆ. ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿರುದ್ಧ ಈ ಆದೇಶ ರಾಜಕೀಯ ಮತ್ತು ವೈಯಕ್ತಿಕ ಪಕ್ಷಪಾತತೆಯಿಂದ ಆಧಾರವಾಗಿದೆ ಎಂದು ಆರೋಪಿಸಲಾಗುತ್ತಿದೆ. ಮಹೇಶ್ ಅಣ್ಣನ ಮೇಲೆ ಇರುವ ಪ್ರಕರಣಗಳು 1992ರಿಂದ 2025ರವರೆಗೆ ಸುಮಾರು 26 ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ 13 ಪ್ರಕರಣಗಳು ಖುಲಾಸೆಗೊಂಡಿವೆ. ಮಂಗಳೂರು ಬಂಟ್ವಾಳದ DYSP ವಿಜಯೇಂದ್ರ ಪ್ರಸಾದ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ರೌಡಿ ಸ್ವಭಾವದವರಾಗಿದ್ದು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ನ್ಯಾಯಾಲಯದಲ್ಲಿ ಖುಲಾಸೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ದೂರುದಾರರು ಮತ್ತು ಸಾಕ್ಷಿದಾರರು ಯಾರು? ಅವರು ಯಾವ ಠಾಣೆಗೆ ದೂರು ನೀಡಿದ್ದಾರೆ? FIR ಅಥವಾ ಸಾಕ್ಷ್ಯ ದಾಖಲೆಗಳು ಎಲ್ಲಿವೆ? DYSP ಅವರು ಏಕೆ ಸ್ವಯಂ ಪ್ರೇರಿತ ದೂರನ್ನು ದಾಖಲೆ ಮಾಡಿರುವುದಿಲ್ಲ? ನೈತಿಕ ಪೊಲೀಸ್ಗಿರಿ ಆರೋಪ. DYSP ವರದಿಯ ಪ್ರಕಾರ ನೈತಿಕ ಪೊಲೀಸ್ಗಿರಿ ಆರೋಪ. DYSP ವರದಿಯ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಮ್ಮ ಬೆಂಬಲಿಗರನ್ನು ಪ್ರಚೋದಿಸಿ ಜನ ಸಾಗಾಟ ಮಾಡುವ ವಾಹನವನ್ನು ತಡೆದು ಜನರನ್ನು ಬೆದರಿಸುತ್ತಾರೆ ಎಂದು ಉಲ್ಲೇಖ ಮಾಡಿದ್ದಾರೆ. ಆದರೆ ಯಾವುದೇ FIRಗಳು ದಾಖಲಾಗಿಲ್ಲ. ದೂರುದಾರರ ಹೆಸರುಗಳು ನೀಡಿಲ್ಲ. DYSP ಅವರು ಕೂಡ ಸ್ವಯಂ ಪ್ರೇರಿತವಾಗಿ ದೂರುಗಳನ್ನು ದಾಖಲಿಸಿಲ್ಲ. ಮಹೇಶ್ ಅಣ್ಣನ ವಿರುದ್ಧ ಹಣಕಾಸು ತಕರಾರು ಆರೋಪ. ವರದಿಯಲ್ಲಿ ಹಣಕಾಸು ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಿ ಹಣಕಾಸು ದೋಚುವರಾಗಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಯಾವುದೇ ಪ್ರಕರಣದ ದಾಖಲೆ, ದೂರುದಾರರ ಸಂಖ್ಯೆ, ದೂರುದಾರರ ಹೆಸರು ಇಲ್ಲ. ಹಣದ ಮೊತ್ತ ಎಷ್ಟು? ದೂರು ಎಲ್ಲಿದೆ? ಯಾವ ಠಾಣೆಯಲ್ಲಿ ತನಿಖೆ ನಡೆಸಿತು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಜನರ ನಂಬಿಕೆಯನ್ನು ಕುಂದಿಸಲು ಮಾಡಲಾದ ಆರೋಪ ಎಂದು ಹೇಳಲಾಗುತ್ತಿದೆ. DYSP ವರದಿಯಲ್ಲಿ ಸೌಜನ್ಯ ಪ್ರಕರಣದ ತನಿಖೆ ಮತ್ತು ಅಧಿಕಾರಿಗಳ ವಿರುದ್ಧ ಮಾತಾಡಿದ ಟೀಕೆ ವಿಷಯಗಳನ್ನು ಕೂಡ ಸೇರಿಸಲಾಗಿದೆ. ಆದರೆ ಇದು ಗಡೀಪಾರಿಗೆ ಸಂಬಂಧಿಸಿದ ವಿಷಯವೇ ಅಲ್ಲ. CBI ತನಿಖಾ ವರದಿಯಲ್ಲಿಯೂ ಕೂಡ ಕೆಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು ಆಗಿರುವುದು ಕೂಡ ನ್ಯಾಯಾಲಯದಲ್ಲಿ ದಾಖಲಾಗಿದೆ. ಆದರೆ DYSP ಅವರು ಈ ಹಿನ್ನೆಲೆಯ ಮಾಹಿತಿಯನ್ನು ನಿರ್ಲಕ್ಷಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ತನಿಖೆಗೆ ಅಡ್ಡಿ ಎಂದು ಚಿತ್ರಿಸಿದ್ದಾರೆ. ದಾಖಲೆಗಳ ಕೊರತೆ ಮತ್ತು ಪಾರದರ್ಶಕ ಇಲ್ಲದ ವರದಿ. DYSP ಅವರು ಪುತ್ತೂರಿನ AC ಕಳಿಸಿದ ವರದಿಯಲ್ಲಿ 13 FIRಗಳ ಮಾಹಿತಿಗಳನ್ನು ಬಿಟ್ಟು 27 ಆರೋಪಗಳನ್ನು ದಾಖಲೆ ಇಲ್ಲದೆ ಸೇರಿಸಿದ್ದಾರೆ. ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಉಪನಿರ್ದೇಶಕರಾದ ಮುರಳೀಧರ್ ನಾಯಕ್ ಅವರು ನೀಡಿದ ಅಧಿಕೃತ ಮಾಹಿತಿಯನ್ನು ಕೂಡ ಕಡೆಗಣಿಸಿದ್ದಾರೆ. ಇದರಿಂದ DYSP ವರದಿ ನ್ಯಾಯಾಲಯದ ಖುಲಾಸೆ ಆದೇಶಗಳನ್ನೇ ತಿರಸ್ಕರಿಸಿ ಸುಳ್ಳು ಚಿತ್ರಣ ನೀಡಿದಂತಾಗಿದೆ. ಒಟ್ಟಾರೆ ವಿಶ್ಲೇಷಣೆ. DYSP ವಿಜಯ್ ಪ್ರಸಾದ್ ಅವರ ವರದಿ ನ್ಯಾಯಾಲಯದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದೆ. ಯಾವುದೇ ನಿಜವಾದ FIR, ಸಾಕ್ಷಿದಾರರ ಹೇಳಿಕೆ ಅಥವಾ ತನಿಖಾ ದಾಖಲೆಗಳಿಲ್ಲದೆ ತಯಾರಿಸಿದ ವರದಿ. ಇದರ ಉದ್ದೇಶ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಸೌಜನ್ಯ ಹೋರಾಟದಿಂದ ದೂರವಿಡುವುದು, ಅವರ ಧ್ವನಿಯನ್ನು ಕುಂಠಿತಗೊಳಿಸುವುದು ಮತ್ತು ಸಾಮಾಜಿಕವಾಗಿ ಕುಗ್ಗಿಸುವುದು ಎಂದು. ಒಬ್ಬರು ಆದೇಶದ ದಾಖಲೆ, ಸಾಕ್ಷಿ, ತನಿಖೆ ಇಲ್ಲದೆ, ಅಧಿಕಾರವಿಲ್ಲದೆ ಆರೋಪಿಗಳ ಮೇಲೆ ನಿರ್ಮಾಣವಾಗಿದೆ. DYSP ವರದಿ ವೈಯಕ್ತಿಕ ಅಥವಾ ರಾಜಕೀಯ ಉದ್ದೇಶದಿಂದ ತಯಾರಿಸಿದ ಅಸತ್ಯ ವರದಿ ಎಂದು ಹೇಳಲಾಗುತ್ತಿದೆ. ಇದು ವ್ಯಕ್ತಿಯ ಹಕ್ಕು, ಸ್ವಾತಂತ್ರ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಟ ಮಾಡುವ ಹಕ್ಕಿನ ಮೇಲೆ ನೇರವಾಗಿ ದಾಳಿ ಎಂದು ಪರಿಗಣಿಸಲಾಗಿದೆ.